ಏನಮ್ಮ ಇದು? ಅಲ್ಲ, ನೀವು ಸೀರೆ ಉಟ್ಕೊಂಡಿದ್ದೀರೋ ಇಲ್ಲ ಸುತ್ಕೊಂಡಿದ್ದೀರೋ? ಅಜ್ಜಿ, ನಿಮ್ಮ ಸೊಸೆ ಉಲ್ಫ್ ನಮ್ಮ ಅತ್ತೆ ಮಹಾಲಕ್ಷ್ಮಿ ಥರ ಕಾಣ್ತಿಲ್ಲ, ಮಹಾಕೋತಿ. ಯಾಕಮ್ಮ, ನಿಂಗೆ ಸೀರೆ ಉಟ್ಕೊಳಕ್ ಬರೋದಿಲ್ವಾ? ಬರುತ್ತೆ ಅಂದರೆ ಸುಳ್ಳು ಹೇಳ್ದಾಗ ಆಗುತ್ತೆ, ಬರಲ್ಲ ಅಂದರೆ ನಿಮಗೆ ಬೇಜಾರಾಗುತ್ತೆ. ಸೀರೆ ಉಟ್ಕೊಳಕ್ ಬರ್ದೆ ಅವತ್ತು ಮದುವೆ ದಿನ ಅಷ್ಟು ಬೇಗ ಅಷ್ಟು ಚೆನ್ನಾಗಿ ಸೀರೆ ಉಟ್ಕೊಂಡ್ರ? ಹ್ಞೂ, ಅದು ಅಷ್ಟು ಕಡಿಮೆ ಟೈಮಲ್ಲಿ ಶ್ವೇತಾ ತಲೆಗೆ ಹೊಡೆದು ಅವಳು ಉಟ್ಟಿರೋ ಸೀರೆ ಬಿಚ್ಚಿ ತಾವದನ್ನು ಉಟ್ಕೊಂಡು ಬಂದಿದ್ರಿ. ಓ ಅವತ್ತಾ? ಅದು ರೆಡಿಮೇಡ್ ಸೀರೆ, ಹಿಂಗೆ ಸಿಕ್ಸಿ ಇಲ್ಲೊಂದು ಪಿನ್ ಹಾಕಿ ಇಲ್ಲೊಂದು ಪಿನ್ ಹಾಕಿದ್ರೆ ಮುಗ್ದೋಯ್ತು. ಇಲ್ಲ ಅಂದರೆ ಅಷ್ಟು ಸೂಪರ್ ಸ್ಪೀಡಾಗಿ ಬಂದು ಕುತ್ಕೊಳ್ಳೋಕ್ಕಾಗ್ತಿತ್ತಾ? ಅದೇ ಇದು ಹಾಗಲ್ಲ, ಇಷ್ಟು ಉದ್ದ ಸೀರೆ ಎಷ್ಟು ರೌಂಡ್ ಹಾಕಿದ್ರು ಅಂಚೆ ಸಿಗ್ತಿಲ್ಲ. ನಂಗೆ ಬೇಜಾರಾಗೋಯ್ತಪ್ಪ. ಸೀರೆ ಹಂಚ್ ಸಿಗ್ಲಿಲ್ಲ ಅಂತ ಬೇಜಾರು ಮಾಡ್ಕೋಬೇಡ ಮಗಳೇ, ಅದನ್ನು ನಿನ್ನ ಸೊಸೆರು ಹುಡುಕೊಡ್ತಾರೆ. ಅಷ್ಟೇ ಅಲ್ಲ, ನಿನ್ಗೆ ಅವರೇ ಸೀರೆನೂ ಉಡಿಸ್ತಾರೆ. ಅಷ್ಟೇ ಅಲ್ಲಮ್ಮ, ನಿನಗೆ ಒಪ್ಪೋ ಹಾಗೆ ಮೇಕಪ್ ಮಾಡಿ, ಹೇರ್ ಸ್ಟೈಲ್ ಮಾಡಿ, ಒಳ್ಳೆ ಆಭರಣಗಳನ್ನು ಹಾಕಿ ಕರ್ಕೊಂಡು ಬರ್ತಾರೆ. ಯಾಕಮ್ಮ 3 ಜನ ಶಾಕ್ ಮೇಲೆ ಶಾಕ್ ತಗೋತಾ ಇದ್ದೀರಾ? ಅತ್ತೆ ಸೊಸೆಗೆ ಸಹಾಯ ಮಾಡೋದು, ಸೊಸೆ ಅತ್ತೆಗೆ ಸಹಾಯ ಮಾಡೋದು ಒಳ್ಳೆ ಬಾಂಧವ್ಯದ ಸಂಕೇತ. ನಿಮ್ಗಳ ನಡುವೆ ಆ ಬಾಂಧವ್ಯ ಇದೆ ಅಂತ ನಾನು ನಂಬಿದ್ದೀನಿ. ಇಲ್ಲ, ನಮ್ಗ ಬಾಂಧವ್ಯ ಇಲ್ಲ ಅಜ್ಜಿ, ಕ್ಷಮಿಸಿ. ಮಾವನಿಗೆ ತಕ್ಕ ಸೊಸೆ ಅಂದ್ರು ನೀವು. ಅತ್ತೆ ಸೀರೆ ಉದುರು ಹೋಗಿ ಮಾವನ ಮರ್ಯಾದೆ ಹೋದ್ರೆ ಸೊಸೆಂದ್ರು ಸುಮ್ಮನಿರ್ತೀರಾ? ನಿಮ್ಮ ಅತ್ತೆ ಮೇಲೆ ಅಭಿಮಾನ ಇಲ್ಲದೆ ಇರಬಹುದು, ಮಾವನ ಮೇಲೆ ಅಭಿಮಾನ ಇದೆ ತಾನೆ? ನೀನಿಲ್ದಿರೋ ಜೀವನ ನಾನು ಕಲ್ಪಿಸ್ಕೊಳ್ಳೋದಕ್ಕೂ ಸಾಧ್ಯ ಇಲ್ಲ. ನನಗೆ ಶಕ್ತಿ ಇಲ್ಲ ಚಿಕ್ಕಿ. ನೋಡು ನೋಡು, ನಿನಗೆ ರಾತ್ರಿ 10 ಗಂಟೆವರೆಗೂ ಸಮಯ ಕೊಡ್ತೀನಿ. ಅಷ್ಟರಲ್ಲಿ ನೀನು ನನ್ನ ಪ್ರೀತಿನ ಒಪ್ಕೊಂಡಿಲ್ಲ ಅಂತಂದ್ರೆ ನಾನು ಈ ಭೂಮಿ ಮೇಲೆ ಇರಲ್ಲ. ನನ್ನ ಪ್ರೀತಿನ ಒಪ್ಕೊಂಡು ನನ್ನ ಬದುಕಿಸ್ತೀಯೋ ಇಲ್ಲ ನನ್ನ ಪ್ರೀತಿನ ಒದ್ದು ನನ್ನ ಸಾಯಿಸ್ತೀಯೋ ನಿನಗೆ ಬಿಟ್ಟಿದ್ದು. ಒಲೆ ಮೇಲೆ ಇದ್ದಿಡೋದಿದೆ, ಇಟ್ಟೇನೆ. ಚುಕ್ಕಿ, ಏನಾಗಿದೆ ನಿನಗೆ? ಹೇ ಅಮ್ಮ, ಏನಾಗಿದೆ ನಿನಗೆ? ನಂಗೇನಾಗಿದೆ? ಹಾಂ, ನೋಡ್ತಾ ಇದ್ದೀನಲ್ಲ, ಚೆನ್ನಾಗಿರೋ ತರಕಾರಿನೆಲ್ಲ ಕಸಕ್ಕೆ ಹಾಕ್ದಾಗಲೇ ಗೊತ್ತಾಗ್ತಿದೆ ನಿನ್ನ ಮನಸ್ಸು ಎಷ್ಟು ಕೆಟ್ಟು ಹೋಗಿದೆ ಅಂತ. ನಾನು ನೋಡ್ತಾನೆ ಇದ್ದೀನಿ, ನೀನು ಮೊದಲು ಥರ ಇಲ್ಲ, ಏನೋ ಟೆನ್ಷನಲ್ಲಿರೋ ಥರ ಇದೆಯಾ. ಅದೇನಾಯಿತು ಅಂತ ನನ್ನ ಹತ್ರ ಹೇಳು, ನಿನ್ನನ್ನೇ ಕೇಳ್ತಾ ಇರೋದು. ಅದು ಕೇಕ್ ಆರ್ಡರ್ ಕೊಡೋದು ಲೇಟ್ ಆಯಿತು ಅಂತ ಕಸ್ಟಮರ್ ಬೈದ್ಬಿಟ್ರಮ್ಮ, ಅದಕ್ಕೆ ಬೇಜಾರಲ್ಲಿದ್ದೀನಿ. ಸುಳ್ಳು ಹೇಳ್ಬಿಡ ಚುಕ್ಕಿ, ನಿಮ್ಮಮ್ಮ ಏನೋ ದಡ್ಡಿಯಲ್ಲ, ನಿಮ್ಮಪ್ಪನ ಥರ ಹೇಳಿದ್ದೀನೆಲ್ಲ ನಂಬಕ್ಕೆ. ಅದೇನು ಅಂತ ಹೇಳೆ, ನಾನು ನಿಮ್ಮಮ್ಮ ಕಣೆ. ಕಷ್ಟ ಸುಖ ಎಲ್ಲ ನೀನು ನನ್ನ ಹತ್ರ ಹಂಚ್ಕೋಬೇಕು, ನನ್ನ ಹತ್ರನೇ ಮುಚ್ಚುಮರೆ ಮಾಡ್ತಿದ್ಯಾ? ಇಲ್ಲಮ್ಮ, ನಿನ್ನ ಹತ್ರ ಹೇಳೋ ಧೈರ್ಯ ನನಗಿಲ್ಲ. ಚುಕ್ಕಿ, ಏನಾಯ್ತು? ಮಾತಾಡು. ಏನಿಲ್ಲ ಅಂತ ಹೇಳ್ತಿದ್ದೀನಲ್ಲ, ಸುಮ್ಮನೆ ತಲೆ ತಿನ್ಬೇಡ. ಹೌದಾ? ಆ ಫೋನ್ ಎಲ್ಲಿ? ಆ ಫೋನ್ ಎಲ್ಲಿ? ಆ ಫೋನ್ ಬಂದಾಗಿಂದ ನೀನು ಹೀಗಾಡ್ತಾ ಇದೆಯಾ.
ಆ ಫೋನ್ ಯಾರ್ದು ಅಂತ ಗೊತ್ತಾದರೆ ನಿನ್ನ ಗುಟ್ಟು ಆಚೆ ಬರುತ್ತೆ. ಕೊಡೋ ಫೋನ್ನ. ಫೋನ್ ಎಲ್ಲಿ ಎತ್ಕೊಂಡು ಬಾ. ಅಮ್ಮ ನಿನ್ನ ಮಗಳ ಮೇಲೆ ನಂಬಿಕೆ ಇಲ್ವಾ ನಿಮಗೆ? ಹೌದಮ್ಮ, ನೀವೆಲ್ರೂ ಕಣ್ಣಲ್ಲಿ ನೀರು ಹಾಕ್ಕೊಂಡು ಅಮ್ಮ ನನ್ನ ಮೇಲೆ ಅನುಮಾನ ಪಡ್ತೀರಾ, ನನ್ನ ಮೇಲೆ ನಂಬಿಕೆನೇ ಇಲ್ವಾ ಅಂತ ಹೇಳಿ ಡ್ರಾಮಾ ಮಾಡ್ತೀರಾ. ನಾವುಗಳು ತಂದೆ ತಾಯಿಗಳು ಅಯ್ಯಯ್ಯೋ ನಾವು ನಮ್ಮ ಮಕ್ಳಿಗೆ ನೋವು ಮಾಡಿಬಿಟ್ವಲ್ಲ ಅಂತ ಸುಮ್ಮನಾಗ್ಬಿಡ್ತೀವಿ. ಆಗ ನೀವೇನು ಮಾಡ್ತೀರಾ, ನಮ್ಮ ತಲೆಗೊಂದು ಮಕ್ಮಲ್ ಟೋಪಿ ಹಾಕಿ ಕೈಗೊಂದು ಚಿಪ್ ಕೊಟ್ಟು ಓಡ್ ಹೋಗ್ತೀರಾ ಅಲ್ವಾ? ಅಯ್ಯಯ್ಯೋ ನಂಗೊಂದು ಕೇಕ್ ಆರ್ಡರ್ ಇದೆ. ಈಗ ಶುರು ಮಾಡಿದ್ರು ಅಟ್ಲೀಸ್ಟ್ 1 hour ತಗೊಳುತ್ತೆ. ಏನು ಮಾಡಲಿ ಈಗ? ನೋಡಮ್ಮ, ಇನ್ನು ಅರ್ಧ ಗಂಟೆ ನನಗೆ ಡಿಸ್ಟರ್ಬ್ ಮಾಡಬೇಡ. ಏ ಚುಕ್ಕಿ, ಹೋಗೋ. ಈ ಕೌಸಲಿನ ಕೈಯಿಂದ ಅಷ್ಟು ಸುಲಭವಾಗಿ ನೀನು ತಪ್ಪಿಸ್ಕೊಳಕ್ಕಾಗಲ್ಲ. ಅವನು ಯಾವನು ಫೋನ್ ಮಾಡಿದ್ದಾನೆ ಅಂತ ನಾನು ಕಂಡು ಹಿಡಿತೀನಿ. ನಾನು ನಿಮ್ಮಮ್ಮ. ಹಲೋ, ಕನ್ನಡಿ ನೋಡ್ಕೊಂಡಿದ್ದು ಸಾಕು. ತಿರ್ಗಮ್ಮ ಆ ಕಡೆ ಸೀರೆ ಉಡಿಸ್ತಾರೆ. ಇಕ್ಕೋ ಕೈ ಹಿಂಗೆ. ಅಮ್ಮ ತಾಯಂದ್ರ ಸಮಾಧಾನ. ಸೀರೆ ಉಡ್ಸಕ್ ಬರುತ್ತಾ ನಿಮ್ಗೆ? ಮೊದ್ಲೇ ಹೂವಿನಂತ ಹುಡುಗಿ ನಾನು, ತುಂಬಾ ಸೆನ್ಸಿಟಿವ್. ಪಿನ್ಗಿನ್ ಚುಚ್ಬಿಟ್ಟು ನಂಗೆ ಏನಾದ್ರು ನೋವಾಗ್ಬಿಟ್ರೆ? ನೀನು ಹೂ ಅಲ್ಲ, ನೀನು ಲಕ್ಷ್ಮಿ, ಅಕ್ಕ. ಅದು ಮೂರ್ಖರ ಹತ್ರ ಮಾತಾಡ್ದಷ್ಟು ನಮ್ಮ ಸಮಯ ವ್ಯರ್ಥ. ಬೇಗ ಕೆಲಸ ಮುಗಿಸ್ ನಡೀರಿ. ತಗೋ, ಇದನ್ನ ಸಿಕ್ಕಿಸ್ಕೋ. ಥ್ಯಾಂಕ್ ಯು ಸುಸೇಂದ್ರ. ಮಾತೆತ್ತಿದ್ರೆ ಫ್ಯೂಚರ್ ಸೀರಿಯಲ್ ಸ್ಟಾರು ಅಂತ ಬಿಟ್ಟಿಯಾಗಿ ಕನ್ನಡಿ ಮುಂದೆ ಸ್ಕೋಪ್ ತಗೋತ್ಯಾ. ಸೀರೆನೇ ಉಟ್ಕೊಳಕ್ ಬರಲ್ಲ ನಿನ್ಗೆ. ಇನ್ನದೇನ್ ಫ್ಯಾಷನ್ ಮಾಡ್ತೀಯೋ. ಮೇಕಪ್ ಅಂತೂ ಮೊದಲೇ ಬರಲ್ಲ. ಹೆಲೋ ಸ್ಟಾರ್ಸ್ ಯಾರು ಅವ್ರ ಮೇಕಪ್ ಅವರೇ ಮಾಡ್ಕೊಳ್ಳಲ್ಲ. ಅವ್ರಿಗೆ ಮೇಕಪ್ ಆರ್ಟಿಸ್ಟು, ಮೇಕಪ್ ಅಸಿಸ್ಟೆಂಟ್ಸ್ ಇರ್ತಾರೆ. ಅವ್ರಿಗೆ ಹೇಗೆ ರೆಡಿ ಮಾಡ್ತಾರೋ ನೀವು ಹಾಗೆ ನನ್ನನ್ನು ರೆಡಿ ಮಾಡ್ತಿದ್ದೀರಾ. ಅಂದ್ರೆ ಏನು? ನಾವು ನಿನ್ಗೆ ಅಸಿಸ್ಟೆಂಟ್ಗಳ? ನೀವು ನಿಮ್ಮನ್ನ ಮೇಕಪ್ ಅಸಿಸ್ಟೆಂಟ್ ಆಗಿ ಅಪಾಯಿಂಟ್ ಮಾಡಬೇಕೋ ಬೇಡೋ ಅಂತ ಕನ್ನಡಿ ನೋಡಿ ಡಿಸೈಡ್ ಮಾಡ್ತೀನಿ. ಓಕೆ? ಅಯ್ಯೋ ಲೀಲಾ, ಎಷ್ಟು ಮುದ್ದಾಗಿ ಕಾಣ್ತಿದ್ಯಾ ಕಣೆ. ಸಾಕು ವಯ್ಯಾರ, ಅಜ್ಜಿ ಕಾಯ್ತಾ ಇರ್ತಾರೆ. 2 ನಿಮಿಷ ಬಂದೆ. ಲಕ್ಷ್ಮಿ, ಸರಸ್ವತಿ, ನಿಮಗೆ 10 ಸೆಕೆಂಡ್ ಟೈಮು. ಇವ್ರನ್ನ ಹೊರಗಡೆ ಕರ್ಕೊಂಡು ಬನ್ನಿ. ನೆರ್ಗಿನ ಸ್ವಲ್ಪ ಮೇಲ್ ಇಟ್ಕೊಳ್ಳಿ. ಅಷ್ಟು ಮೇಲಲ್ಲ, ಆಕ್ವರ್ಡ್ ಆಗಿ ಕಾಣುತ್ತೆ.
ಇದು ನೋಡ್ತಿದ್ರೆ ಹೃದಯ ತುಂಬಿ ಬರ್ತಿದೆ. ಅತ್ತೆನ ಕಂಡ್ರೆ ಆಗದೇನೆ ಇರೋ ಸೊಸೆರು ಅತ್ತೆಗೆ ಇಷ್ಟು ಚೆನ್ನಾಗಿ ಸೀರೆ ಉಡಿಸಿ ಅಲಂಕಾರ ಮಾಡಿದ್ದಾರೆ. ಅತ್ತೆ ಮೇಲೆ ಪ್ರೀತಿ ಇಲ್ಲದೆ ಹೋದ್ರು ಮಾವನ ಮೇಲಿರೋ ಅಭಿಮಾನ ಆದರೂ ಅತ್ತೆ ಸೊಸೆ ಒಂದು ಮಾಡಲಿ. ಸರಿ ಸರಿ, ಬನ್ನಿ ಶಾಸ್ತ್ರ ಶುರು ಮಾಡೋಣವಾ? ದುರ್ಗಾ, ಲಕ್ಷ್ಮೀ, ಸರಸ್ವತಿ ದೇವ್ರಿಗೆ ಆರತಿ ಬೆಳಗಿ ಮಾಂಗಲ್ಯಕ್ಕೆ ಪೂಜೆ ಮಾಡಿ ಎಲ್ಲ ಒಳ್ಳೇದಾಗಲಿ ಅಂತ ಕೇಳ್ಕೊಳ್ಳಿ. ರಾಮ್, ಈಗ ನೀನು ಲೀಲಾಗೆ ಮಾಂಗಲ್ಯ ಧಾರಣೆ ಮಾಡು. ನೀವು ನನಗೆ 100 ಕೋಟಿ ರೂಪಾಯಿ ಜೀವನಾಂಶ ಕೊಡ್ಬೇಕು.
ಏನು ಯೋಚನೆ ಮಾಡ್ತಿದೀಯಾ? ತಗೋ ರಾಮ್. ನೋ, ರಾಮ್, ಯಾಕಪ್ಪ, ಏನಾಯ್ತು? ಸಾರಿ ಮಾ, ನನ್ನ ಕೈಯಲ್ಲಿ ಕೆಲಸ ಮಾಡಕ್ಕ ಇವಳಿಗೆ ನನ್ನ ಕೈಯಲ್ಲಿ ಮಾಂಗಲ್ಯ ಧಾರಣೆ ಮಾಡಿಸ್ಕೊಳ್ಳೋ ಯೋಗ್ಯತೆ ಇಲ್ಲ. ರಾಮ್, ನೀನೇ ಅವಳಿಗೆ ತಾಳಿ ಕಟ್ಟಿದೀಯಾ. ಅವಳಿಗಲ್ದೆ ಇನ್ಯಾರಿಗಿದೆ ಯೋಗ್ಯತೆ? ಆಗ ಗೊತ್ತಿಲ್ಲದೆ ಒಂದ್ಸತಿ ತಪ್ಪು ಮಾಡಿದ್ದೀನಿ. ಈಗ ಗೊತ್ತಿದ್ದು ಅದೇ ತಪ್ಪನ್ನ ಮತ್ತೆ ಮಾಡಲ್ಲ ನಾನು. ರಾಮ್, ನಿನ್ಗೆ ಅಷ್ಟೆಲ್ಲ ಕೈ ಮುಗಿದು ಕೇಳ್ಕೊಂಡಿದ್ದೀನಿ, ಆದರೂ ಹಠ ಮಾಡ್ತೀಯಲ್ಲೋ. ಇದು ನಮ್ಮ ಸಂಪ್ರದಾಯ. ಓ ಸಂಪ್ರದಾಯ ಸಂಪ್ರದಾಯ, ನಿಮ್ಮ ಸಂಪ್ರದಾಯ ಹೆಸರಲ್ಲಿ ನನ್ನ ನೆಮ್ಮದಿನ ಹಾಳು ಮಾಡ್ಕೊಂಡಿದ್ದೀನಿ. ಮನಸ್ಸು ಇಲ್ದೇ ಇರೋರಿಗೆ ಮನೇಲಿ ಜಾಗ ಕೊಟ್ಟಿದ್ದೀನಿ. ಮನಸ್ಸು ಕೊಡು ಅಂತ ಹೇಳ್ಬೇಡಮ್ಮ. ನನ್ನ ಮನಸ್ಸಿಗೆ ವಿರುದ್ಧವಾಗಿ ಶಾಸ್ತ್ರ ಮಾಡೋಂಥ ಅವ್ರು ಮಾಡಿದ್ದು ಸರಿಯಾಗೇ ಇದೆ. ಏನು ಸರಿ? ಹೆಂಡ್ತಿಗೆ ಅವಮಾನ ಮಾಡೋದು ಸರಿನಾ? ಲೀಲಾ ಅವರು ಏಜೆ ಹೆಂಡತಿಯಾಗಿ ಏನ್ ಜವಾಬ್ದಾರಿ ನಿಭಾಯಿಸಿದ್ದಾರೆ ಹೇಳಿ? ಗಂಡನ ಗೌರವ ಕಾಪಾಡೋದು ಹೆಂಡತಿ ಆದವಳ ಕರ್ತವ್ಯ. ಆದ್ರೆ ಇವರು ಎಲ್ಲರ ಮುಂದೆ ಏಜೆ ಮರ್ಯಾದೆ ತೆಗೆದ್ರು. ಹೌದು, ಕತ್ತಲ್ ತಾಳಿ ಕಟ್ಕೊಂಡ್ ಮಾತ್ರಕ್ಕೆ ಬಂದ್ಬಿಡೋದಿಲ್ಲ ಭಾಗ್ಯ. ಕರ್ತವ್ಯನೇ ನಿಭಾಯಿಸದೇ ಇರೋ ಹೆಂಡತಿಗೆ ಶಾಸ್ತ್ರದ ಪ್ರಕಾರ ತಾಳಿ ಕಟ್ಟು ಅಂದ್ರೆ ಯಾವ ಗಂಡಂಗೆ ತಾನೇ ಮನ್ಸಾಗತ್ತೆ? ಹೌದು, ಹಾಗೆ ನೋಡಿದ್ರೆ ಇವ್ರು ಮಾಡಿರೋ ತಪ್ಪಿಗೆ ಇವ್ರಿಗೆ ಶಿಕ್ಷೆ ಆಗಬೇಕು. ಇವ್ರು ಮಾಡಿರೋ ತಪ್ಪಿಗೆ ಇನ್ನೂ ಶಿಕ್ಷೆ ಕೊಟ್ಟಿಲ್ವಲ್ಲ, ಅದು ನಮ್ಮ ಏಜೆ ದೊಡ್ಡ ಗುಣ. ಸಾಕು, ನಿಲ್ಲಿಸಿ. ಯಾಕೆ ಚುಚ್ಚು ಮಾತಾಡಿ ಅವಳ ಮನ್ಸಿಗೆ ನೋವು ಕೊಡ್ತೀರಾ? ನಾವು ಸತ್ಯ ಹೇಳ್ತಿದ್ದೀವಿ ಅಷ್ಟೇ ಅಜ್ಜಿ. ಮನ್ಸಿಗೆ ನೋವಾಗಿದ್ರೆ ನೀವು ನಮ್ಮನ್ನ ಕ್ಷಮಿಸಿ. ಅಯ್ಯೋ, ಮಾಂಗಲ್ಯ ಧಾರಣೆ ಮಾಡದೆ ಹೋಗ್ಬಿಟ್ಟ ನನ್ನ ಮಗ. ಈಗೇನಪ್ಪ ಮಾಡೋದು?